ಬೆಂಗಳೂರು ಬೇಕು, ಫ್ಯಾನ್ಸ್ ಬೇಕು, ಶಿಳ್ಳೆ ಚಪ್ಪಾಳೆ ಆರಾಧನೆ ಎಲ್ಲ ಬೇಕು. ಓ ನಮ್ಮ ಬೆಂಗಳೂರು ನಿಮ್ಮ ಟೀಮ್ ಕಂಡ್ರಿ ಇದು ಅಂತೆಲ್ಲ ಹೇಳಿದ್ದು RCB. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮಾತ್ರ ಬೇಡವಾ ಈಗ RCBಗೆ? ಏನು ವಿಚಿತ್ರ ಅಲ್ವಾ ಇದು? ನಮ್ಮ ಹೆಮ್ಮೆಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತವರು ಮನೆ ಬಿಟ್ಟು ಮಹಾರಾಷ್ಟ್ರದ ಪುಣೆಗೆ ಶಿಫ್ಟ್ ಆಗೋಕೆ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದೆ. ನೋಡಿ, ಇಲ್ಲಿ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಮ್ಯಾಚ್ ಆಡಿ ಅಂತ. KC ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ರೆಡ್ ಕಾರ್ಪೆಟ್ ಹಾಕಿ ಕಾಯ್ತಾ ಇದ್ದಾರೆ. ಆದರೂ ಕೂಡ RCB ನಮಗೆ ಚಿನ್ನಸ್ವಾಮಿ ಸೇಫ್ ಅಲ್ಲ, ನಾವು ಪುಣೆಗೆ ಹೋಗ್ತೀವಿ ಅಂತ ಹಠ ಹಿಡಿದಿದೆ. ಇನ್ನೊಂದು ಕಡೆ ರಾಜಸ್ಥಾನ್ ರಾಯಲ್ಸ್, ಕೋಲ್ಕತ್ತಾ ಟೀಮ್ಗಳು ಅವ್ರಿಗೆ ಬೆಂಗಳೂರು ಬೇಡವಂತ, ಬಿಡಿ ನಮಗೆ ಕೊಡಿ, ನಮ್ಮ ಮ್ಯಾಚ್ ಬಂದು ಬೆಂಗಳೂರಲ್ಲಿ ನಾವು ಆಡ್ತೀವಿ, ಹೋಮ್ ಮ್ಯಾಚಸ್ ಎಲ್ಲ ಒಂದಷ್ಟು ಬೆಂಗಳೂರಲ್ಲಿ ನಾವು ಆಡ್ಕೊತೀವಿ ಅಂಥೇಳಿ ಕ್ಯೂ ನಿಂತ್ಕೊಂಡಿದ್ದಾರೆ. ಅವರಿಗೆ ಬೆಂಗಳೂರಿನ ಬೆಲೆ ಗೊತ್ತು. ಆದರೆ ಇಷ್ಟು ವರ್ಷ ಇಲ್ಲಿನ ಅಭಿಮಾನಿಗಳಿಂದಾಗಿ ಬೆಳೆದ ಬೆಂಗಳೂರು ಸ್ವಂತ ಟೀಮ್ ಜಾಗ ಖಾಲಿ ಮಾಡಿಕೊಂಡು ಹೋಗ್ತೀವಿ ಟಾಟಾ ಅಂತಿದೆ. ಅಷ್ಟಕ್ಕೂ RCBಯ ಈ ನಿರ್ಧಾರಕ್ಕೆ ಕಾರಣ ಏನು? ಬರೀ ಸೇಫ್ಟಿ ಪ್ರಶ್ನೆನಾ, ಅಥವಾ ಇದರ ಹಿಂದೆ ನೀವು ಊಹಿಸದ ದೊಡ್ಡ ಪಾಲಿಟಿಕ್ಸ್ ನಡೀತಾ ಇದೆಯಾ? ಜನವರಿ 27ರ ಒಳಗಡೆ RCB ಕಥೆ ಏನಾಗುತ್ತೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ನಡೀತಾ ಇರೋ ಈ ಹೈ ವೋಲ್ಟೇಜ್ ಡ್ರಾಮಾವನ್ನು ಕಂಪ್ಲೀಟ್ ಆಗಿ ಡಿಕೋಡ್ ಮಾಡ್ತೇವೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಗೆಲುವಿನ ಸಂಭ್ರಮ, 11 ಸಾವು. ವಿಷಯದ ಆಳಕ್ಕೆ ಇಳಿಯೋಕ್ಕೂ ಮುಂಚೆ RCB ಯಾಕೆ ಎಷ್ಟೊಂದು ಹೆದರ್ಕೊಂಡಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಾವು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. ದಿನಾಂಕ ಜೂನ್ 4, 2025. RCB IPL ಟ್ರೋಫಿ ಗೆದ್ದು ಇತಿಹಾಸ ಬರೆದಿತ್ತು. ಆಟಗಾರರು ಮುಂಬೈನಿಂದ ಬರೋದಕ್ಕೂ ಕೂಡ ಮುಂಚೆನೇ ಬೆಂಗಳೂರಿನ ರಸ್ತೆಗಳಲ್ಲಿ ಜನಸಾಗರ ರಾತ್ರೋರಾತ್ರಿ ವಿಜಯೋತ್ಸವ ಮಾಡಿತ್ತು. ನೆಕ್ಸ್ಟ್ ಡೇ ಕೂಡ ಸೆಲೆಬ್ರೇಷನ್ನ ಪ್ಲಾನ್ ಆಗಿತ್ತು. ಆದರೆ ಪೊಲೀಸರು ಓಪನ್ ಬಸ್ ಪರೇಡ್ಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಹೀಗಾಗಿ ಫ್ಯಾನ್ಸ್ ಎಲ್ಲರೂ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಅಲ್ಲಿ ಬಂದು ನಿಂತ್ಕೊಂಡ್ರು. ಇಲ್ಲಾದರೂ ಚೂರು ನೋಡೋಣ, ದರ್ಶನ ಪಡೆಯೋಣ ನಮ್ಮ ಸ್ಟಾರ್ಗಳದು ಅಂತ. ಅಲ್ಲಿ ಒಂದು ಎಡವಟ್ಟಾಯಿತು. ಸ್ಟೇಡಿಯಂ ಒಳಗಡೆ ಫ್ರೀ ಪಾಸ್ ಕೊಡ್ತಾರೆ, ಪ್ಲೇಯರ್ಸ್ ಅಲ್ಲಿಗೆ ಬರ್ತಾರೆ ಅನ್ನೋ ಒಂದು ಸಣ್ಣ ವದಂತಿ ಹರಡಿತ್ತು. ಸಾವಿರಾರು ಜನ ಒಮ್ಮೆಲೆ ಗೇಟ್ಗಳ ಕಡೆಗೆ ನುಗ್ಗುಬಿಟ್ರು. ವಿಶೇಷವಾಗಿ ಗೇಟ್ ನಂಬರ್ 7. ಇದು ಆ ದಿನ ಮೃತ್ಯು ದ್ವಾರವಾಗಿ ಬದಲಾಯಿತು. ಒಂದೇ ಸಲ ನೂಕುನುಗ್ಗಲು ಉಂಟಾಯಿತು. ಉಸಿರಾಡೋಕೆ ಗಾಳಿ ಇಲ್ಲದೆ ಒಬ್ಬರ ಮೇಲೊಬ್ಬರು ಬಿದ್ದು ತುಳಿತಕ್ಕೆ ಸಿಕ್ಕಾಕೊಂಡ್ರು. 11 ಜನರ ಪ್ರಾಣ ಹೋಯಿತು. 30ಕ್ಕೂ ಅಧಿಕ ಜನ ಗಾಯಗೊಂಡ್ರು. ಇಡೀ ದೇಶ ತಲೆ ತಗ್ಗಿಸುವ ಘಟನೆ ಆಯಿತು. ಈ ಘಟನೆ ಆದಮೇಲೆ ಸರ್ಕಾರ ಅಲರ್ಟ್ ಆಯಿತು. ಜಸ್ಟಿಸ್ ಡಿ ಖುನ್ನಾ ಕಮಿಟಿ ರಚನೆ ಆಯಿತು. ಅವರು ಕೊಟ್ಟ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲಿ ಪೊಲೀಸ್, KC, RCB ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ನಡುವೆ ಯಾವುದೇ ಹೊಂದಾಣಿಕೆ ಇರಲಿಲ್ಲ. ಇದೊಂದು ವ್ಯವಸ್ಥಿತ ವೈಫಲ್ಯ ಅಂತ ಹೇಳ್ತು. ಇದೇ ಕಾರಣಕ್ಕೆ ಕಳೆದ 6 ತಿಂಗಳಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬೀಗ ಬಿದ್ದಿದೆ. ವಿಮೆನ್ಸ್ ವರ್ಲ್ಡ್ ಕಪ್ ಮ್ಯಾಚ್ಗಳು ಕೈತಪ್ಪಿ ಹೋದವು. ಆದರೆ ಸ್ನೇಹಿತರೆ, ನಿಧಾನಕ್ಕೆ ಈಗ ಎಲ್ಲವನ್ನ ಸರಿ ಮಾಡೋ ಪ್ರಯತ್ನ ನಡೀತಾ ಇದೆ. ಸ್ಟೋರಿಯನ್ನ ಚೇಂಜ್ ಮಾಡೋ ಪ್ರಯತ್ನ ನಡೀತಾ ಇದೆ. ಪ್ರಸಾದ್ ಪಟ್ಟು ಮೈದಾನಕ್ಕೆ ಮರುಜೀವ. ಸ್ನೇಹಿತರೆ, ಏನಾಯಿತು ಅಂದರೆ KCA ಕೂಡ ಚೇಂಜ್ ಆಯಿತು. ಆಮೇಲೆ ದುರಂತ ಆದಮೇಲೆ 2025ರ ಎಲೆಕ್ಷನ್ನಲ್ಲಿ ದೊಡ್ಡ ಬದಲಾವಣೆ ಆಯಿತು. ಬ್ರಿಜೇಶ್ ಪಟೇಲ್ ಬಣದ ವಿರುದ್ಧ ಸೆಣಸಾಡಿ ಟೀಮ್ ಇಂಡಿಯಾದ ಮಾಜಿ ವೇಗಿ ಕನ್ನಡಿಗ ವೆಂಕಟೇಶ್ ಪ್ರಸಾದ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅವರು ಬಂದಿದ್ದ ತಕ್ಷಣ ತೆಗೆದುಕೊಂಡ ನಿರ್ಧಾರ ಒಂದೇ, ಚಿನ್ನಸ್ವಾಮಿಯ ಕಳೆದು ಹೋದ ಗೌರವ ವಾಪಸ್ ತರಬೇಕು ಅಂತ. ಚಿನ್ನಸ್ವಾಮಿಯಲ್ಲಿ ಮತ್ತೆ ಕ್ರಿಕೆಟ್ ಆಡಿಸಬೇಕು ಅಂತ ಅವರು ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಬ್ಯಾನ್ ಆಗಿದ್ದ ಸ್ಟೇಡಿಯಂಗೆ ಮತ್ತೆ ಜೀವ ಕೊಡೋ ಪ್ರಯತ್ನ ಮಾಡಿದ್ರು. ಆದರೆ ಸರ್ಕಾರ ಸುಮ್ಮನೆ ಪರ್ಮಿಷನ್ ಕೊಡಲಿಲ್ಲ. ಜನವರಿ 2026ರಲ್ಲಿ ಸರ್ಕಾರ ಹಾಕಿರೋ ಕಂಡೀಷನ್ಸ್ ಕೇಳಿದ್ರೆ ಎಂಥವ್ರಿಗಾದ್ರೂ ಹೆದರಿಕೆ ಆಗಬೇಕು. ಸರ್ಕಾರ ಹೇಳ್ತಿರೋದೇನು ಗೊತ್ತಾ, ನೀವು ಮ್ಯಾಚ್ ನಡೆಸಿ, ಆದರೆ ನಾವು ಹೇಳೋ 17 ಕಠಿಣ ಷರತ್ತುಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ಅಂತ. ಏನು ಆ ಷರತ್ತುಗಳು ಹಾಗಾದರೆ? ನಂಬರ್ 1, ಎಂಟ್ರಿ ಆ್ಯಂಡ್ ಎಕ್ಸಿಟ್ ಗೇಟ್ಗಳನ್ನು ಅಗಲ ಮಾಡಬೇಕು, ಒಡೆದು ಬಿಟ್ಟು ದೊಡ್ಡ ಮಾಡಿ ಕಟ್ಟಬೇಕು. ಹಾಗೆ ತುರ್ತು ನಿರ್ಗಮನ, ಎಮರ್ಜೆನ್ಸಿ ಇವಾಕ್ಯುವೇಷನ್ ಪ್ಲಾನ್ ರೆಡಿ ಇರಬೇಕು. ಪ್ರತಿ ಮ್ಯಾಚ್ಗೂ ಮುನ್ನ ಇಂಡಿಪೆಂಡೆಂಟ್ ಸೇಫ್ಟಿ ಸರ್ಟಿಫಿಕೇಟ್ ಪಡ್ಕೋಬೇಕು. ಮತ್ತು ಅತಿ ಮುಖ್ಯವಾಗಿ ಸರ್ಕಾರ ಯಾವಾಗ ಬೇಕಿದ್ರೂ ಪರ್ಮಿಷನ್ ಕ್ಯಾನ್ಸಲ್ ಮಾಡೋ ಅಧಿಕಾರ ಇಟ್ಕೊಂಡಿದೆ ಅಂತ. ವೆಂಕಟೇಶ್ ಪ್ರಸಾದ್, ನಾವು ರೆಡಿ ಇದ್ದೀವಿ, ಎಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ, ನಿಮ್ಮ ಎಲ್ಲ ಕಂಡೀಷನ್ಸ್ ಓಕೆ, ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಆದರೆ ಇಲ್ಲೇ ಇರೋದು ಮಜಾ. KCA ರೆಡಿ, ಸರ್ಕಾರ ಕೂಡ ರೆಡಿ ಆಯಿತು. ಹೌದಾ, ರೂಲ್ಸ್ ಫಾಲೋ ಮಾಡ್ತೀರಾ, ಓಕೆ ಅಂತ. ಆದರೆ ಮ್ಯಾಚ್ ಆಡಬೇಕಾಗಿರೋದು ಯಾರು? RCB ಟೀಮ್, ಅವರ ಆಟಗಾರರು. ನಾವು ಬರಲ್ಲ ಅಂತಿದ್ದಾರೆ. ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರು. RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಬರ್ತಿರೋದು ಮಾತ್ರ ಭಯಾನಕ ಮೌನ. BCCI ಮೂಲಗಳ ಪ್ರಕಾರ ಜನವರಿ 27ರ ಒಳಗಡೆ ಅಂತಿಮವಾಗಿ ಹೋಮ್ ಗ್ರೌಂಡ್ ಯಾವುದು ಅಂತ ಡಿಸೈಡ್ ಮಾಡಲೇಬೇಕು. ಕೈಯಲ್ಲಿರೋದು ಕೆಲವೇ ದಿನಗಳು ಮಾತ್ರ. ಆದರೆ RCB ಬೆಂಗಳೂರು ಬೇಡ ಅಂತ ಕೂತಿದೆ.
ಪುಣೆ ಕಡೆಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಯಾಕೆ ತವ್ರ ಮನೆ ಆಸೆ ಹೊರಟು ಹೋಯ್ತಾ? ಇಷ್ಟ ಇಲ್ವಾ? ಹಾಗಾದ್ರೆ RCBಗೆ ಬೆಂಗಳೂರು ಅಂದ್ರೆ ಹೆದರಿಕೆ ಶುರುವಾಯ್ತಾ? ಯಾಕೆ ಸ್ನೇಹಿತರೆ? ಆ ಭಯಕ್ಕೆ ಕಾರಣ ಒಂದು ಸರ್ಕಾರಿ ಆದೇಶ ಮತ್ತು ಅದರಲ್ಲಿರೋ ಒಂದು ಡೇಂಜರಸ್ ಪಾಯಿಂಟ್. RCB ಕುತ್ತಿಗೆಗೆ ಸರ್ಕಾರಿ ಉರುಳು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, RCB ಹೆದರ್ತಿರೋದು ಸ್ಟೇಡಿಯಂ ಬಗ್ಗೆ ಅಲ್ಲ. ಏನೋ ಆಗ್ಬಿಡುತ್ತೆ, ಅಲ್ಲಿ ಸುಮಾರು ಜನರು ಪ್ರಾಣ ಹೋಗಿದೆ, ಅಲ್ಲಿ ಹೋದ್ರೆ ನಮಗೇನಾದ್ರು ಆಗ್ಬಿಟ್ರೆ ಅನ್ನೋ ಯಾವುದೋ ಅಲೌಕಿಕ ಹೆದರಿಕೆಗೂ ಅಲ್ಲ. ಅವ್ರು ಹೆದರ್ತಿರೋದು ಫ್ಯಾನ್ಸ್ಗೂ ಅಲ್ಲ. ಅವ್ರು ಹೆದರ್ತಿರೋದು ಜಸ್ಟಿಸ್ ಡಿಕುನ್ನಾ ಆಯೋಗದ ರಿಪೋರ್ಟ್ ಮತ್ತು ಸರ್ಕಾರದ ಹೊಸ ಕಂಡೀಷನ್ಸ್ ಬಗ್ಗೆ. ಅಲ್ಲಿ ಒಂದು ದೊಡ್ಡ ಬಾಂಬ್ ಸಿಡಿಸಲಾಗಿದೆ. ಅದೇನು ಗೊತ್ತಾ? ಆಯೋಜಕರ ಹೊಣೆಗಾರಿಕೆ, ಆರ್ಗನೈಸರ್ಸ್ ಲಯಬಿಲಿಟಿ. ಸ್ನೇಹಿತರೆ, ಸಾಮಾನ್ಯವಾಗಿ ಏನಾಗುತ್ತೆ, ಮ್ಯಾಚ್ ನಡೀತಿರ್ಬೇಕಾದ್ರೆ ಸ್ಟೇಡಿಯಂ ಒಳಗೆ ಏನಾದರೂ ಆದರೆ ಅದಕ್ಕೆ ಆಯೋಜಕರು ಅಂದರೆ RCB ಅಥವಾ KCA ಹೊಣೆ ಆಗ್ತಾರೆ. ಆದರೆ ಸ್ಟೇಡಿಯಂ ಕಾಂಪೌಂಡ್ ದಾಟಿ ರಸ್ತೆ ಮೇಲೆ, ಫುಟ್ಪಾತ್ ಮೇಲೆ ಜನ ಸೇರಿದಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಸಾಮಾನ್ಯವಾಗಿ ಪೊಲೀಸರು ಅಥವಾ ಸ್ಥಳೀಯ ಆಡಳಿತ ಹೊಣೆ ಆಗ್ತಾರೆ. ಆದರೆ ಜಸ್ಟಿಸ್ ಡಿಕುನ್ನಾ ವರದಿ ಪ್ರಕಾರ ಕಳೆದ ಬಾರಿ ಆದ ದುರಂತಕ್ಕೆ ಕಾರಣ ಅವೈಜ್ಞಾನಿಕ ಜನಸಂದಣಿ ನಿರ್ವಹಣೆ. ಹಾಗಾಗಿ ಹೊಸ ಆದೇಶದಲ್ಲಿ ಸ್ಟೇಡಿಯಂ ಹೊರಗಿನ ಅವಘಡಗಳಿಗೂ ಪರೋಕ್ಷವಾಗಿ ಆಯೋಜಕರನ್ನೇ ಹೊಣೆ ಮಾಡೋ ಸಾಧ್ಯತೆ ಇದೆ. ಮ್ಯಾಚ್ ಮುಗಿದ ಮೇಲೆ NG ರೋಡ್ನಲ್ಲೋ ಅಥವಾ ಕಬ್ಬನ್ ಪಾರ್ಕ್ ಹತ್ರ ನುಗ್ಗಲು ಆಗಿ ಕಾಲು ತುಳಿತ ಆದರೆ ಅದಕ್ಕೆ ಪೊಲೀಸರು ನೇರವಾಗಿ RCB ಮ್ಯಾನೇಜ್ಮೆಂಟ್ ಮೇಲೆ FIR ಹಾಕೋಕೆ ಒಂದು ಅಲ್ಲಿ ಲಿಂಕ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹೊಸ ಕಂಡೀಷನ್ಸಲ್ಲಿ. ಇದೇ RCBನ ಲಾಕ್ ಮಾಡೋ ಪಾಯಿಂಟ್. RCB ಮ್ಯಾನೇಜ್ಮೆಂಟ್ ವಾದ ತುಂಬ ಸಿಂಪಲ್ ಮತ್ತು ಲಾಜಿಕಲ್. ನೋಡಿ ಸ್ವಾಮಿ, ಕ್ರಿಕೆಟ್ ಟೀಮ್ ನಡೆಸೋರು ನಾವು ಬೆಂಗಳೂರು ಟ್ರಾಫಿಕ್ ಪೊಲೀಸರ, BBMP ಕಮಿಷನರ್ಸ? ಸ್ಟೇಡಿಯಂ ಒಳಗೆ ಇರೋರನ್ನ ಕಂಟ್ರೋಲ್ ಮಾಡೋದು ನಮ್ಮ ಕೆಲಸ. ಆದರೆ ಟಿಕೆಟ್ ಸಿಗದೆ ರಸ್ತೆಯಲ್ಲಿ ನಿಂತಿರೋ ಸಾವಿರಾರು ಜನರನ್ನ ಕಂಟ್ರೋಲ್ ಮಾಡೋದು ನಮ್ಮ ಕೈಲಿದೆಯಾ? ಏನ್ರಿ ಮಾತಾಡ್ತೀರಾ ನೀವು? ರಸ್ತೆಯಲ್ಲಿ ಬ್ಯಾರಿಕೇಡ್ ಹಾಕೋಕೆ, ಲಾಠಿ ಚಾರ್ಜ್ ಮಾಡೋಕೆ ನಮಗೆ ಪವರ್ ಇದೆಯಾ? ಯಾರ ಕೆಲಸ ಅದು? ಹಾಗಿರ್ಬೇಕಾದ್ರೆ ರಸ್ತೆಯಲ್ಲಿ ಏನಾದರೂ ಆದರೆ ನಾವ್ಯಾಕೆ ಜೈಲಿಗೆ ಹೋಗೋಣ ಅಂತ RCB ಕೇಳ್ತಿರೋದು ಪ್ರಶ್ನೆ ಇದು. ಆದರೆ ಲೈಸೆನ್ಸಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ಅಸೆಂಬ್ಲೀಸ್ ಆರ್ಡರ್ 2009 ಪ್ರಕಾರ ಸಾರ್ವಜನಿಕ ರಸ್ತೆಯ ಜವಾಬ್ದಾರಿ ಆಯೋಜಕರ ಮೇಲೂ ಕೂಡ ಬರುತ್ತೆ ಅನ್ನೋದು ಸರ್ಕಾರದ ವಾದ. ಈ ಲೀಗಲ್ ಕುಣಿಕೆ ಸರ್ಕಾರ ಹಾಕೋಕೆ ಹೊರಡ್ತಾ ಇದೆ. ನಮಗೆ ಬೇಡ, ನಮ್ಮ ಕುತ್ತಿಗೆಗೆ ಬೇಡ ಅಂತ RCB ತಪ್ಪಿಸ್ಕೊಂಡು ಓಡ್ತಾ ಇದೆ. ಬೆಂಗಳೂರೇ ಬೇಡ ಅನ್ನೋ ಭಯಕ್ಕೆ ಬಿದ್ದಿದೆ RCB. ಈಗ ದುಡ್ಡು ಕೊಡ್ತೀವಿ, ಜವಾಬ್ದಾರಿ ತಗೊಳ್ಳಲ್ಲ. ಹಾಗಂತ RCB ಸುಮ್ಮನೆ ಕೂತಿಲ್ಲ. ನಮಗೆ ಸೇಫ್ಟಿ ಬಗ್ಗೆ ಕಾಳಜಿ ಇದೆ, ಆದರೆ ಲೀಗಲ್ ರಿಸ್ಕ್ ನಾವ್ಯಾಕೆ ತಗೊಳ್ಳೋಣ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಿದೆ. ಅದಕ್ಕೆ ಪ್ರತಿಯಾಗಿ KCA ಮುಂದೆ ಒಂದು ಆಫರ್ ಕೂಡ ಇಟ್ಟಿದೆ. RCB ಒಂದು ಪ್ರಪೋಸಲ್ ಕಳಿಸಿದೆ. ನಾವು ನಮ್ಮ ಸ್ವಂತ ಖರ್ಚಲ್ಲಿ ನಾವು ದುಡ್ಡು ಹಾಕಿ $4.25 ಕೋಟಿ ಹಾಕಿ ಸ್ಟೇಡಿಯಂ ಸುತ್ತ 300ರಿಂದ 350 ಅತ್ಯಾಧುನಿಕ AI CCTV ಕ್ಯಾಮ್ರಾಗಳನ್ನು ಹಾಕೊಡ್ತೀವಿ. ಬೇಕಾದರೆ ಇದು ಬರೀ ಸಾಧಾರಣ ಕ್ಯಾಮ್ರಾ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರಲ್ಲಿ ಇಂಟಿಗ್ರೇಟ್ ಆಗಿರೋ ಕ್ಯಾಮ್ರಾ. ಎಲ್ಲಿ ಜನ ಜಾಸ್ತಿ ಆಗ್ತಿದ್ದಾರೆ, ಎಲ್ಲಿ ಬಾಟಲ್ನೇ ಕ್ರಿಯೇಟ್ ಆಗ್ತಿದೆ, ಎಲ್ಲಿ ನುಗ್ಗಲು ಆಗೋ ಚಾನ್ಸಸ್ ಇದೆ ಅನ್ನೋದನ್ನು ರಿಯಲ್ ಟೈಮ್ನಲ್ಲಿ ಪತ್ತೆ ಮಾಡಿ ಪೊಲೀಸರಿಗೆ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕೊಡುತ್ತೆ. ಎಷ್ಟು ಮಾಡ್ಬೋದು ನಾವು? ಅದು ಬಿಟ್ಟು ರಸ್ತೆಯಲ್ಲಿ ನಿಂತಿರೋ ಜನರ ಪ್ರಾಣಕ್ಕೆ ಗ್ಯಾರಂಟಿ ಕೊಡೋಕ್ಕೆ ನಮಗಾಗಲ್ಲ. ನಮಗೆ ಆ ರೈಟ್ಸೇ ಇಲ್ಲ. ಲಾಟ್ ಹಿಡ್ಕೊಂಡು ಓಡೋಣ ನಾವೀಗ ಆಗಲ್ಲ, ಅದು ನಮ್ಗೆ ಆ ಪವರ್ಸೇ ಇಲ್ಲ ಅಂತ ಪೊಲೀಸ್ ಇಲಾಖೆಯವರು ನಿಮ್ಮ ಜವಾಬ್ದಾರಿ ಮಾಡಿ ಅಂಥೇಳಿ RCB ವಾದ ಮಾಡ್ತಿದೆ. ಜೊತೆಗೆ ಒಂದು ವೇಳೆ ಸ್ಟೇಡಿಯಂನಿಂದ ಹೊರಗಡೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಮೇಲೆ FIR ಆಗಲ್ಲ, ನಮ್ಮನ್ನು ನೀವು ಇವ್ರು ಮಾಡಿದ್ದು ಅಂತ ನಮ್ಮ ಮೇಲೆ ಹಾಕಲ್ಲ ಅನ್ನೋ ಗ್ಯಾರಂಟಿ ಕೊಡಿ, ಲಿಖಿತವಾಗಿ ಭರವಸೆ ಕೊಡಿ ರಿಟರ್ನಲ್ಲಿ, ಆವಾಗ ಮಾತ್ರ ಬರ್ತೀವಿ ಅಂತ RCB ಹೇಳ್ತಾ ಇದೆ. ಇಲ್ಲಿ ನಡೀತಿರೋದು ಕಾನೂನು ವರ್ಸಸ್ ಹೊಣೆಗಾರಿಕೆ ಯುದ್ಧ. ಸರ್ಕಾರ ತನ್ನ ನಿಲುವಿನಿಂದ ಹಿಂದೆ ಸರಿತಾ ಇಲ್ಲ. RCB ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ. ಆ್ಯಕ್ಚುಲಿ ಸ್ನೇಹಿತರೆ, RCB ಕೆಲಸ ಅಲ್ವೂ ಅಲ್ಲ ರಸ್ತೆಯಲ್ಲಿರೋ ಟ್ರಾಫಿಕ್ನ ಮ್ಯಾನೇಜ್ ಮಾಡೋದು. ಅವರೊಂದು ಕ್ರಿಕೆಟ್ ಟೀಮ್ ಸ್ಟೇಡಿಯಂ ಒಳಗಿದ್ದ ಜವಾಬ್ದಾರಿ ಬೇಕಾದರೆ ಅವ್ರಿಗೆ ಹಾಕಬಹುದು. ಅದು ಬಿಟ್ಟು ಹೊರಗಿದ್ದಕ್ಕೂ ಕೂಡ ಅವ್ರನ್ನ ರೆಸ್ಪಾನ್ಸಿಬಲ್ ಮಾಡಬೇಕು ಅಂತ ಹೇಳಿದ್ರೆ ಅರ್ಥನೇ ಇಲ್ಲ. ಸರ್ಕಾರ ಕೂಡ ಅಷ್ಟೇ, ಈ ಘಟನೆ ಆಗ್ತಿದ್ದ ಹಾಗೆ ತನ್ನನ್ನು ತಾನು ಬ್ಲೇಮ್ ಮಾಡ್ಕೊಳ್ಳೋದು ಬಿಟ್ಟು ಎಲ್ಲರನ್ನೂ ಬ್ಲೇಮ್ ಮಾಡ್ತು. ಸಣ್ಣ ಪುಟ್ಟ ಪೊಲೀಸ್ ಅಧಿಕಾರಿಗಳನ್ನು, ಕಮಿಷನರ್ನ ಚೇಂಜ್ ಮಾಡಿದ್ರು ಪಾಪ. ಆಮೇಲೆ RCB ಮ್ಯಾನೇಜ್ಮೆಂಟ್ ಮೇಲೆಲ್ಲ FIR ಹಾಕ್ಸಿದ್ರು, ಕೇಸ್ ಹಾಕ್ಸಿದ್ರು. ಒಂದು ಹಂತದಲ್ಲಂತೂ ಆಟಗಾರರ ಹೆಸರನ್ನೆಲ್ಲ ಉಲ್ಲೇಖ ಮಾಡಿದ್ರು. ಅವ್ರು ಪೋಸ್ಟ್ ಹಾಕಿ ತಪ್ಪಾಯ್ತು, ಹಿಂಗಾಯ್ತು ಅಂಥೇಳಿ. ಯಾರಿಗಾದರೂ ನರ್ವಸ್ನೆಸ್ ಆಗುತ್ತೆ. ಇವ್ರು ಸವಾಸನೇ ಬೇಡ ಅಂತ ಅನ್ಸುತ್ತೆ. ಇವ್ರ ಜವಾಬ್ದಾರಿನ ನಮ್ಮ ಮೇಲೆ ಹಾಕ್ತಾರೆ, ಇವ್ರ ತಪ್ಪನ್ನು ನಮ್ಮ ಮೇಲೆ ಬ್ಲೇಮ್ ಮಾಡ್ತಾರೆ ಅಂಥೇಳಿ ಇವ್ರು ಸವಾಸಕ್ಕೆ ಬರೋದು ಬೇಡ ಅಂತ ಎಲ್ಲ ಓಡೋಗ್ತಾರೆ ಅಷ್ಟೇ. ಆಮೇಲೆ ಬೇರೆಯವ್ರಿಗೆ ಬೇಕು, ನಮ್ಮವ್ರಿಗೆ ಬೇಡ. ಸ್ನೇಹಿತರೆ, ರಾಜಸ್ಥಾನ್ ರಾಯಲ್ಸ್ ಮತ್ತು ಕೋಲ್ಕತ್ತಾ ಟೀಮ್ಗಳು ಹೌದಾ RCB ಬೇಡವಂತ ಬೆಂಗಳೂರು ಚಿನ್ನಸ್ವಾಮಿ ನಮಗೆ ಕೊಡಿ ಅಂತ ಬರ್ತಾ ಇದ್ದಾರೆ. ರಾಜಸ್ಥಾನ್ ರಾಯಲ್ಸ್ಗೆ ಜೈಪುರ್ ಸ್ಟೇಡಿಯಂನಲ್ಲಿ ಆಡಳಿತಾತ್ಮಕ ಸಮಸ್ಯೆಗಳಿವೆ. ಅವರು ಬೇರೆ ವೆನ್ಯೂ ಹುಡುಕ್ತಾ ಇದ್ರು. ಅವ್ರ ಲಿಸ್ಟ್ನಲ್ಲಿ ನಂಬರ್ 1 ಇರೋದೇ ಬೆಂಗಳೂರು. ಅವ್ರಿಗೆ ಗೊತ್ತು ಬೆಂಗಳೂರಿನ ಕ್ರೌಡ್ ಎಂತಹದ್ದು ಅಂತ. ಎದುರಾಳಿ ಟೀಮ್ ಆದರೂ ಸರಿ, ಒಳ್ಳೆ ಆಟ ಅಂದರೆ ಹೋಗಿ ನಿಂತ್ಕೊಂಡು ನೋಡ್ತಾರೆ, ಚಪ್ಪಾಳೆ ತಟ್ತಾರೆ. ಹೀಗಾಗಿ RCB ಇಲ್ಲದೆ ಹೋದರೂ ಕೂಡ ಪರವಾಗಿಲ್ಲ, ಬೆಂಗಳೂರು ನಮಗೆ ಕೊಡಿ, ನಾವು ಹೋಮ್ ಗ್ರೌಂಡ್ ಮಾಡ್ಕೋತೀವಿ ಅಂತೇಳಿ ಬೇರೆ ರಾಜ್ಯದ ಟೀಮ್ ಮುಂದೆ ಬಂದಿದ್ದಾರೆ ಫ್ರಾಂಚೈಸಿ. ಆದರೆ ಸ್ನೇಹಿತರೆ, ಯೋಚನೆ ಮಾಡಿ, RCB ಫ್ಯಾನ್ಸ್ಗೆ ಎಂಥ ಹಾರ್ಟ್ ಬ್ರೇಕ್ ಆಗುತ್ತೆ.
IPL ಶುರುವಾಗುತ್ತೆ 2026 ಸ್ಟೇಡಿಯಂ ಫುಲ್ ಆಗಿರುತ್ತೆ. ಆದರೆ ಆಡೋದು ಮಾತ್ರ RCB, ಎಲ್ಲ ರಾಜಸ್ಥಾನ್ ರಾಯಲ್ಸ್ ಅಂತ. ಬೆಂಗಳೂರಿನ ಫ್ಯಾನ್ಸ್, ಕನ್ನಡದ ಫ್ಯಾನ್ಸ್ ಪಿಂಕ್ ಜೆರ್ಸಿ ಹಾಕೊಂಡು ರಾಜಸ್ಥಾನ್ಗೆ ಸಪೋರ್ಟ್ ಮಾಡಬೇಕಾ? ಅದೇ ಟೈಮ್ನಲ್ಲಿ ಈ ಸಲ ಕಪ್ ನಮ್ಮದೇ ಅನ್ನೋ RCB ಮಹಾರಾಷ್ಟ್ರದ ಪುಣೆನಲ್ಲಿ ಕೂತು ಹೋಮ್ ಮ್ಯಾಚ್ ಆಡ್ತಾ ಇರುತ್ತೆ. ಬೆಂಗಳೂರಿನ RCB ಫ್ಯಾನ್ಸ್ ಕಪ್ ಯಾರ್ದು ಅನ್ಬೇಕು? ಇದಕ್ಕಿಂತ ದೊಡ್ಡ ಐರನಿ ಅಥವಾ ದುರಂತ ಬೇರೆ ಇದೆಯಾ? ಪುಣೆನಲ್ಲಿ MCA ಸ್ಟೇಡಿಯಂ ಈಗ ಆಲ್ರೆಡಿ ನಾವು ರೆಡಿ ಅಂತ ಬೋರ್ಡ್ ಹಾಕಿದೆ. RCB ಬರದಾರೆ, ನಮಗೆ ಖುಷಿ ಅಂತ. RCB ಮತ್ತು ರಾಜಸ್ಥಾನ್ ಎರಡೂ ಟೀಮ್ಗಳಲ್ಲಿ ವಿಸಿಟ್ ಮಾಡಿ ಬಂದಿದ್ದಾರೆ. ಪುಣೆ RCBಗೆ ಸೇಫ್ ಇರ್ಬೋದು, ಲೀಗಲ್ ಹೆಡ್ಡೇಕ್ ಇಲ್ಲದೆ ಇರ್ಬೋದು, ಆದರೆ ಬೆಂಗಳೂರು ಬಿಟ್ಟು ಹೋದರೆ RCBಗೆ ಪೆಟ್ಟು ಬೀಳೋದು ಗ್ಯಾರಂಟಿ, ಬ್ರ್ಯಾಂಡ್ಗೆ ಹೊಡೆತ ಬೀಳೋದು ಗ್ಯಾರಂಟಿ. ನಂಬರ್ 1 ಫ್ರಾಂಚೈಸಿ ಆಗಿತ್ತು ಬ್ರ್ಯಾಂಡ್ ವ್ಯಾಲ್ಯೂ ವಿಚಾರದಲ್ಲಿ, ಅದು ಉಳ್ಕೊಳ್ತಾ ಅಷ್ಟೇ. ಈ ಸಲ ಕಪ್ ನಮ್ಮದೇ, ನಮ್ಮ ಟೀಮ್ ಅಂತ ಬೆಂತಡ್ತಾ ಇದ್ದ ನಮ್ಮ ಬೆಂಗಳೂರಿನ ಅಭಿಮಾನಿಗಳು ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಉಳಿಯುತ್ತೆ. ಸ್ನೇಹಿತರೆ, ಸದ್ಯಕ್ಕೆ RCB ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿದ್ದನ್ನು ಬಾಯ್ಬಿಟ್ಟು ಹೊರಗಡೆ ಹೇಳಿಲ್ಲ. ಆ ರೀತಿ ಒಳಗಿಂದ ಒಳಗೆ ಗುದ್ದಾಟ ನಡೀತಾ ಇದೆ ಅಷ್ಟೇ. ಜನವರಿ 27 ಒಳಗಡೆ ಅಂತಿಮ ನಿರ್ಧಾರ ಬರುತ್ತೆ. ಈಗ ನಿಮಗೇನನ್ಸುತ್ತೆ ಹೇಳಿ? ರಿಸ್ಕ್ ಆದರೂ ಸರಿ RCB ಚಿನ್ನಸ್ವಾಮಿಯಲ್ಲಿ ಆಡಬೇಕಾ ಅಥವಾ ಸೇಫ್ಟಿ ಹೆಸರಲ್ಲಿ ಪುಣೆಗೆ ಶಿಫ್ಟ್ ಆಗಬೇಕಾ? ಶಿಫ್ಟ್ ಆದರೆ ನೀವು ಈ ಸಲ ಕಪ್ ಯಾರ್ದು ಅಂತ ಹೇಳಿ RCB ಫ್ಯಾನ್ಸ್ ಜೈ ಅನ್ನೋದು ಹಾಕಿದ್ರೆ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಶೇಷವಾಗಿ ಆ ದುರಂತ ನಡೆದ ದಿನ ನಿಮ್ಮಲ್ಲಿ ಯಾರಾದರೂ ಸ್ಟೇಡಿಯಂ ಹತ್ರ ಇದ್ದಿದ್ರೆ ಆ ದಿನ ನಿಮ್ಮ ಅನುಭವ ಏನಿತ್ತು ಅದನ್ನು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸೇರ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅದು ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ವಿಡಿಯೋ ಕೆಳಗಡೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.